ಸಂಸತ್ ಆವರಣದಲ್ಲಿ ಇವತ್ತು ಮತ್ತೊಂದು ಪ್ರಸಂಗ ನಡೀತು. ಅದೇನು ಅಂತ ಅಂದ್ರೆ ರಾಮನ ಕಾಣಿಕೆ ಕಳ್ಳತನದ ವಿರುದ್ಧವಾಗಿ ಇವತ್ತು ಎಸ್ಪಿ ಪ್ರತಿಭಟನೆಯನ್ನ ನಡೆಸಿತು. ಸಂಸತ್ ಆವರಣದಲ್ಲಿ ಅಖಿಲೇಶ್ ಯಾದವ್ ಧರಣಿಯನ್ನ ನಡೆಸಿತು. ಹುಂಡಿಗೆ ಹಣ ಹಾಕಿ ಬಿಜೆಪಿ ವಿರುದ್ಧ ಎಸ್ಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಕರ ದ್ವಾರದ ಬಳಿ ಎಸ್ಪಿ ನಾಯಕರು ಹೀಗೆ ಪ್ರತಿಭಟನೆಯನ್ನ, ಸಮಾಜವಾದಿ ಪಕ್ಷದ ನಾಯಕರುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಕಾರಣ ಅಂತಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಹುಂಡಿ ಹಣವನ್ನೇ ಕದ್ಬಿಟ್ಟಿದ್ದಾರೆ, ನೂರಾರು ಕೋಟಿ ಎಲ್ಲ ಕಳ್ಳತನ ಆಗಿದೆ ಅನ್ನುವಂಥದ್ದು ಆರೋಪ ಇದೆ. ಇಲ್ಲಿ ತನಕನೂ ಕೂಡ ಯಾರೂ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ. ಇವರು ಕೂಡ ಕಳ್ಳತನದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಆರೋಪ. ನಿನ್ನೆ ಅಖಿಲೇಶ್ ಯಾದವ್ ಅವರು ಈ ನೀಟ್ ತಿದ್ದುಪಡಿ ಬಿಲ್ ವಿಚಾರವಾಗಿ ಮಾತನಾಡ್ತಾ ಅಥವಾ ಪರೀಕ್ಷಾ ಅಕ್ರಮ ತಿದ್ದುಪಡಿ ಬಿಲ್ ವಿಚಾರವಾಗಿ ಮಾತನಾಡ್ತಾನೂ ಕೂಡ ಅದನ್ನೇ ಹೇಳಿದ್ದರು. ಅಂದ್ರೆ ಇವರಿಗೆ ಹುಂಡಿ ಹಣನೇ ಇಟ್ಕೊಳಕ್ ಆಗ್ತಾ ಇಲ್ಲ, ಇನ್ನು ನೀಟ್ ಎಕ್ಸಾಮ್ನ ಇವರು ಕಳ್ಳತನ ಆಗದೆ ಇರೋಂಥ ರೀತಿಯಾಗಿ ಮಾಡಿಸ್ತಾರ. ಇವರು ಒಂದು ಹುಂಡಿಲಿರೋ ಹಣನೇ ಇವ್ರಿಗೆ ಭದ್ರತೆ ಕೊಡೋಕ್ಕಾಗ್ತಾ ಇಲ್ಲ, ನೀಟ್ ಪೇಪರಿಗೆ ಲೀಕ್ ಕೊಡೋ ಅಂಥದಕ್ಕೆ ನಾವು ಹೆಂಗೆ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅಂತೆಲ್ಲ ಭಾಳ ವ್ಯಂಗ್ಯಭರಿತವಾದಂಥ ಟೀಕೆಗಳನ್ನು ಮಾಡಿದ್ದರು. ಅಲ್ಲಿಗೆ ನಿಂತಿಲ್ಲ. ಇವತ್ತು ನೋಡಿ ಹಿಂಗೆ ಸಂಸತ್ ಆವರಣದ ಮಕರ ದ್ವಾರದ ಬಳಿ ಒಂದು ಹುಂಡಿ ಇಟ್ಟು ಆ ಹುಂಡಿಗೆ ಒಂದಷ್ಟು ಹಣ ಹಾಕೋ ರೀತಿಯಾಗಿ ಆರೋಪಗಳನ್ನು ಮಾಡಿದ್ದಾರೆ.